ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ ಅವಿನಾಶ್ ಫ್ರಮ್ ಹಾವನಿ ಶ್ರೀ ಮಾರುತಿ ಮೊಬೈಲ್ಸ್ ಕಡೆಯಿಂದ. ಸ್ನೇಹಿತರೆ, ಇವತ್ತು ಡಿಸ್ಪ್ಲೇ ವಿಚಾರವಾಗಿ ನಿಮ್ಗೊಂದ್ ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ. ಡಿಸ್ಪ್ಲೇ ನಲ್ಲಿ ಎಷ್ಟು ವೇರಿಯಂಟ್ಸ್ ಇದಾವೆ, ವ್ಯಾರಂಟಿ ಹೇಗೆ, 3 ಮಂತ್ಸ್ ವ್ಯಾರಂಟಿ, 6 ಮಂತ್ಸ್ ವ್ಯಾರಂಟಿ, ನಾನ್ ವ್ಯಾರಂಟಿ, ಆ ತರ ಡಿಸ್ಪ್ಲೇಗಳು ಹೇಗಿರುತ್ತೆ ಎಲ್ಲದ್ರ ಬಗ್ಗೆ ನಾನು ನಿಮ್ಗೊಂದ್ ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ, ಇಲ್ಲಿ ನೋಡಬಹುದು. ಫಸ್ಟ್ ನಾನು ಎಡ್ಜ್ ಡಿಸ್ಪ್ಲೇ ತೋರಿಸ್ತೀನಿ. ಎಡ್ಜ್ ಡಿಸ್ಪ್ಲೇ ನಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು 100% KROG ವಿತ್ ಫ್ರೇಮ್ ಸಮೇತ ಸಿಗುತ್ತೆ ನಿಮಗೆ. ಇದು ನೀವು ಸರ್ವಿಸ್ ಸೆಂಟರ್ ಹಾಕೊಂಡ್ರೆ 6 ಮಂತ್ಸ್ ವ್ಯಾರಂಟಿ ಇರುತ್ತೆ. ಸೇಮ್ 6 ಮಂತ್ಸ್ ವ್ಯಾರಂಟಿ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀರಿ. ಹಾಗೇನೆ ಇದು ನೋಡಬಹುದು, ಎಡ್ಜ್ ಡಿಸ್ಪ್ಲೇ ನಲ್ಲಿ ವಿತೌಟ್ ಫ್ರೇಮ್ ಡಿಸ್ಪ್ಲೇ ಬರುತ್ತೆ. ಇದು 100 OG ಬರುತ್ತೆ, ಬಟ್ 3 ಮಂತ್ಸ್ ವ್ಯಾರಂಟಿ ಇರುತ್ತೆ. ಅಂಡ್ ಹಾಗೇನೆ ಇದು ನೋಡಬಹುದು, ಇದು ಮಾರ್ಕೆಟ್ OG ನೋಡಬಹುದು. ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದು ಮಾರ್ಕೆಟ್ OG ಬರುತ್ತೆ. ನಾನ್ ವ್ಯಾರಂಟಿ ಡಿಸ್ಪ್ಲೇ ಇರುತ್ತೆ, ಬಟ್ ನಿಮ್ಗೆ ಒರಿಜಿನಲ್ ಡಿಸ್ಪ್ಲೇ ಕೊಡೋ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅದೇ ತರ ಈ ಕಡೆ ಬನ್ನಿ, ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು Y200 ಡಿಸ್ಪ್ಲೇ. Y200 ಡಿಸ್ಪ್ಲೇ ನಲ್ಲಿ ಇದು ಬಂದ್ಬಿಟ್ಟು ನಿಮ್ಗೆ KROG 100% ಸರ್ವಿಸ್ ಸೆಂಟರ್ ಡಿಸ್ಪ್ಲೇ ಬರುತ್ತೆ ವಿತ್ ಫಿಂಗರ್ ವರ್ಕಿಂಗ್ 100 OG. ಅಂಡ್ ಹಾಗೇನೆ ಇದು ನೋಡಬಹುದು, ಇದು ಬಂದ್ಬಿಟ್ಟು ಮಾರ್ಕೆಟ್ OG 90% ಫಿಂಗರ್ ವರ್ಕ್ ಆಗುತ್ತೆ. ಸಮ್ ಟೈಮ್ಸ್ ಮಾತ್ರ ಫಿಂಗರ್ ಆಪ್ಷನ್ ತಗೊಳಲ್ಲ. ಅಂಡ್ ಹಾಗೇನೆ ಇದು ನೋಡಬಹುದು, LCD ಡಿಸ್ಪ್ಲೇ ವಿತೌಟ್ ಫಿಂಗರ್ ಡಿಸ್ಪ್ಲೇ. ನೋಡಿ, ಇದ್ರಲ್ಲೂ 3 ವೇರಿಯಂಟ್ಸ್ ಇದಾವೆ. ಅದೇ ತರ ಈ ಕಡೆ ಬನ್ನಿ, ಇಲ್ಲಿ ನೋಡಬಹುದು, ಮಾರ್ಕೆಟ್ OG ನಲ್ಲಿ ಇದು ಬಂದ್ಬಿಟ್ಟು ನಾರ್ಮಲ್ ಡಿಸ್ಪ್ಲೇ, ಇದು ಬಂದ್ಬಿಟ್ಟು ನಾನ್ ವ್ಯಾರಂಟಿ ಅಂತ ಹಾಕ್ತೀರಿ. ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗೋ ಟಾಪ್ ಒರಿಜಿನಲ್ ಇರುತ್ತೆ, 3 ಮಂತ್ಸ್ ವ್ಯಾರಂಟಿ ಅಂತ ಹಾಕ್ತೀರಿ. ಅಂಡ್ ಹಾಗೇನೆ ಇದು ನೋಡಬಹುದು, ಇದು ಬಂದ್ಬಿಟ್ಟು KROG ಡಿಸ್ಪ್ಲೇ, ಇದು ಬಂದ್ಬಿಟ್ಟು 6 ಮಂತ್ಸ್ ವ್ಯಾರಂಟಿ. ನಿಮ್ಗೆ ಸರ್ವಿಸ್ ಸೆಂಟರ್ ಅಲ್ಲಿ ಯಾವ ವ್ಯಾರಂಟಿ ಕೊಡ್ತಾರೆ ಸೇಮ್ ವ್ಯಾರಂಟಿ ಒಂದಿಗೆ ನಾವು ಇಲ್ಲಿ ಹಾಕ್ತಾ ಇದ್ದೀವಿ. ಅದೇ ತರ LCD ಡಿಸ್ಪ್ಲೇಗಳಲ್ಲೂ KROG ನಾರ್ಮಲ್ ಅಂಡ್ ವಿತ್ ಫ್ರೇಮ್, ವಿತೌಟ್ ಫ್ರೇಮ್ ಈ ತರ ಬರುತ್ತೆ. ಇದು ಬಂದ್ಬಿಟ್ಟು ನೋಡಿ, ನಾರ್ಮಲ್ LCD ಡಿಸ್ಪ್ಲೇ ನಲ್ಲಿ ವಿತ್ ಫ್ರೇಮ್ ಡಿಸ್ಪ್ಲೇ, ಇದು ಬಂದ್ಬಿಟ್ಟು ನಿಮ್ಗೆ 6 ಮಂತ್ಸ್ ವ್ಯಾರಂಟಿ ಒಂದಿಗೆ ಸಿಗತ್ತೆ. ಅಂಡ್ ಹಾಗೇನೆ ಇದು ನೋಡಬಹುದು, ಮಾರ್ಕೆಟ್ OG ನಲ್ಲಿ 3 ಮಂತ್ಸ್ ವ್ಯಾರಂಟಿ ಅಂತ ಬರುತ್ತೆ. ಇದ್ರಲ್ಲಿ ನಿಮ್ಗೆ ನಾರ್ಮಲ್ ನಾನ್ ವ್ಯಾರಂಟಿ ಕೂಡ ಅವೈಲೇಬಲ್ ಇರುತ್ತೆ. ಅಂಡ್ ಹಾಗೆ ಇನ್ನೊಂದು ಸ್ಯಾಂಪಲ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಬಹುದು, ಇದು ಬಂದ್ಬಿಟ್ಟು ನಿಮ್ಗೆ F19 ಇದೆ ಡಿಸ್ಪ್ಲೇ. F19 ನಲ್ಲಿ ಇದು KROG ಡಿಸ್ಪ್ಲೇ ಬರುತ್ತೆ. 100 KROG ಡಿಸ್ಪ್ಲೇ ಇದೆ ವಿತ್ 6 ಮಂತ್ಸ್ ವ್ಯಾರಂಟಿ, 100% ಫಿಂಗರ್ ವರ್ಕಿಂಗ್. ಇದರಲ್ಲಿನೇ F19 ನಲ್ಲಿನೇ ನಿಮ್ಗೆ ಮಾರ್ಕೆಟ್ OG ಬರುತ್ತೆ. ಮಾರ್ಕೆಟ್ OG ನಲ್ಲಿ ನೋಡಬಹುದು, 2 ಕಂಪನಿ ಇದೆ. ಇದೇ ತರ ನಿಮ್ಗೆ ಸುಮಾರು ವೇರಿಯಂಟ್ಸ್ ಕಂಪ್ನೀಸ್ ಬರುತ್ತೆ. ಇದು ಬಂದ್ಬಿಟ್ಟು 90% ಫಿಂಗರ್ ವರ್ಕಿಂಗ್ ಇರುತ್ತೆ. ಕಂಪ್ನಿ ಕಡೆಯಿಂದ 3 ಮಂತ್ಸ್ ವ್ಯಾರಂಟಿ ಇರುತ್ತೆ. ಅಂಡ್ ಹಾಗೇನೆ ಇದು ನೋಡಬಹುದು, LCD ಡಿಸ್ಪ್ಲೇ. LCD ನಲ್ಲೂ ನನ್ನ ಹತ್ರ 3 ಕಂಪನಿಗಳಿದಾವೆ. ಇದು ಬಂದ್ಬಿಟ್ಟು ವಿತೌಟ್ ಫಿಂಗರ್ ವರ್ಕಿಂಗ್, F19 ಡಿಸ್ಪ್ಲೇನೆ ವಿತೌಟ್ ಫಿಂಗರ್ ವರ್ಕಿಂಗ್. ಸೊ ಈ ತರ ಸುಮಾರು ವೇರಿಯಂಟ್ಸ್ ಬರುತ್ತೆ. ಇಲ್ಲಿ ನೋಡಬಹುದು, ಹಾಗೇನೆ ನಿಮ್ಗೆ ವ್ಯಾರಂಟಿ ಹೇಗಪ್ಪ ಅಂತಂದ್ರೆ ನಮ್ಗೆ ಕಂಪ್ನಿ ಕಡೆಯಿಂದ ಈ ತರ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಸ್ಟಿಕ್ಕರ್ ಮೇಲೆ. ನೋಡಿ, 3 ಮಂತ್ಸ್ ವ್ಯಾರಂಟಿ ಅಂತ ಕಂಪ್ನಿ ಕಡೆಯಿಂದಾನೇ ಮೆನ್ಷನ್ ಮಾಡಿದ್ದಾರೆ. ಸೊ ವ್ಯಾರಂಟಿ ಡಿಸ್ಪ್ಲೇನು ಇದೆ, ನಾನ್ ವ್ಯಾರಂಟಿನೂ ಡಿಸ್ಪ್ಲೇನು ಇದೆ. ಇಷ್ಟಕ್ಕೂ ವ್ಯಾರಂಟಿ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೊಂದ್ ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ. ವ್ಯಾರಂಟಿ ಹೇಗಪ್ಪ ಅಂತಂದ್ರೆ ಸ್ನೇಹಿತರೆ, ಟಚ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಆಟೋಮೆಟಿಕ್ ವರ್ಕ್ ಆಗುತ್ತೆ, ಎಲ್ಲೋ ಮುಟ್ಟಿದ್ರೆ ಎಲ್ಲೋ ಹೋಗ್ತಾ ಇದೆ, ತೀರಾ ವರ್ಕೇ ಆಗ್ತಾ ಇಲ್ಲ.